ಮುಗ ಬನ್ನಿ ಬಲಗಾಲ ಇಟ್ಬಿಟ್ಟು ಒಳಗೆ ಲೋ ರಾಕಿ ಕರ್ಕಬಲ್ಲ ನೆಡ್ತೀನಿ ಒಳಕ್ಕೆ. ಸರಿ ತಾನಮ್ಮ. ಅಲ್ಲ ಈಗಲೂ ಇಲ್ಲಿ ಕರ್ಕೊ ಬಂದಿದ್ದೀಯಲ್ಲ, ಏನಾರು ಗಲ್ಗಿಲಾಟಿ ಮಾಡಿದ್ರೆ ಏನು ಕತೆ, ಏನು ಮಾಡೋದು? ನಿನ್ನ ಮಗನೂ ನಿನ್ನ ಸೊಸೆನೇ ನೆಕ್ಕಿರೋರ, ಏನಾದ್ರು ಗಲ್ಗಿಲಾಟಿ ಮಾಡಿದ್ರೆ ಏನು ಮಾಡೋದು? ಅಯ್ಯೋ ಸುಮ್ಮನಿರಿ, ಯಾಕೆ ಗಲಾಟೆ ಮಾಡೋಳು? ನಾ ಯಾಕೆ ಮಾಡೋದು? ಮಾಡಿದ್ರೆ ಮಾಡ್ಕತ್ತಾರೆ, ಇನ್ನೇನು ಮಾಡೋಕ್ಕದು? ಮನೆಯಿಂದನೂ ಆಚೆಗೆ ಹಾಕವ್ರೆ. ಆ ಹೆಣ್ಣು ಮನೆಯಿಂದ ಮನೆ ಬಿಟ್ಟು ಬಂದದೆ. ಈತ ಎಲ್ಲೂ ದಿಕ್ಕಿಲ್ಲ. ನಿಂತವರೆಲ್ಲ ರೋಡಲ್ಲಿ ಇದೆಯಾ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಏನು ಕತೆ, ಏನು ಕತೆ? ಸುಮ್ಮನಿರಿ, ಇನ್ನೇನು ಮಾಡೋಕ್ಕಾಗಿಲ್ಲ. ಹೇಳೋ ಯಾರು ಹೇಳರು? ಹೊಟ್ಟಿಲಿರ್ತಾರೆ ಒಂದಷ್ಟು ದಿವಸ, ಆಮೇಲೆ ಅವಳೇ ಮುಚ್ಕೊಂಡು ಕರ್ಕೊ ಹೋಯ್ತಾಳೆ. ತಲೆ ಕೆಡ್ಸ್ಕೊಬೇಡಿ, ಇದ್ರೆ ಇಲ್ಲೇ ಇರ್ತಾನೆ, ಇಲ್ಲ ಹೋಯ್ತಾನಂತೆ. ನೀವು ಯಾಕಂಗೆ ಆಡ್ತಿದ್ದೀರಿ? ಸುಮ್ಮನಿರಿ. ಅದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಆ ವೈಟ್ಲು ಕರ್ಕೊ ಬಂದಿರೋದಕ್ಕೆ ಇಷ್ಟ ಇದ್ದದೋ ಇಷ್ಟ ಇಲ್ವೋ? ಹಂಗಂತಲ್ಲ, ಇಷ್ಟ ಕಷ್ಟ ಅಂತಲ್ಲ. ಅದೇ ಜಗಳ ಕಲೆ ಎಲ್ಲ ಏನು ಮಾಡೋಕ್ಕೆ ಸುಮ್ಮನೆ ಇದ್ದು, ಜಗಳ ಕಲೆ ಎಲ್ಲ ಏನು ಮಾಡೋಕ್ಕೆ ಅಂದ್ಬಿಟ್ಟು ಹಂಗೆ ಹೇಳಿದ್ದು ಅಷ್ಟೇ. ಸರಿ ಕಟ್ಬಿಡು, ಇನ್ನೇನು ಮಾಡೋಕ್ಕಾಗೋದು? ಇರಲಿ, ಇನ್ನೇನು ಮಾಡೋಕ್ಕಾಗಿಲ್ಲ, ಅಚ್ಚುಕಟ್ಟಾಗಿ ಆರಾಮಾಗಿ ಇರಲಿ. ಸರಿ, ಈಗ ಎಲ್ಲೋದ್ರು? ಬರ್ತದೆ ತಕೊಳ್ಳಿ. ಆ ಹೆಣ್ಗೆ ಅದೇ ಅಂಗೀಕ ನಿಂತಿತ್ತಲ್ಲ, ಸಿಗಿಸ್ಕೊಂಡು ಚೂಡಿದಾರ ಅರ್ಧ ಬಿಟ್ಬಿಟ್ಟು ನಾವು ಅಚ್ಚುಕಟ್ಟಾಗಿ ಒಂದು ಸೀರೆ ಉಟ್ಕೊಬೋಗೋತ ಕಳಿಸೀನಿ. ಸೀರೆ ಉಟ್ಕೊಬರಕ್ಕೇನೋ ಹೋಗೋದೆ. ಇಲ್ಲೇ ಇದ್ವಲ್ಲ ಗೌರಿ ಅವು ಬಟ್ಟೆ ಗಿಟ್ಟೆ ಎಲ್ಲ ಇಲ್ಲೇ ಅವಲ್ಲ, ಒಂದು 2-3 ಜೊತೆ ಕೊಟ್ಟೇನೆ ಒಂದು ಸೀರೆಯ ಉಟ್ಕೊಂಡು ಬೋವ ಅಂತ ಉಟ್ಕೊಬರಕ್ಕೇನೋ ಹೋಗೋದೆ. ಸರಿ, ಏನಾರು ಅಡುಗೆ ಮಾಡಿಕ್ಕು. ಇಲ್ಲ ಬೇಸರ ಆಯ್ತದೆ ಅವಕ್ಕೂ. ಏನಾರು ಅಡುಗೆ ಮಾಡು, ಏನಾರು ತರಕಾರಿ ನೋಡ್ತಾರನ? ಅಲ್ಲ ಅಂಗಡಿಗೆ ಹೋಗ್ಬೇಕು ಅಂದ್ರೆ ಭಾರಿ ದೂರ ಆಯ್ತದೆ. ಬೇಡಕತ್ತೀರಿ, ಇಲ್ಲೇ ಗಿಡದ ನುಗ್ಗೆಕಾಯಿವೆ, ಬೆಳೆಕಾಳು ಹಾಕ್ಬಿಟ್ಟು ನುಗ್ಗೆಕಾಯಿ ಬೆಳೆಕಾಳು ಸಾರು ಮಾಡ್ತೀನಿ. ಏನಷ್ಟು ದೂರ ಏನು ಹೋಗಕ್ಕೆ ಹೋಗ್ಬೇಡಿ. ಏನು ಮಾಡನೆ ಟೀ ಕಾಯ್ಸನ? ಟೀ ಆಮೇಲೆ ಕಾಯಿಸ್ಕೊಡುವಂತೆ. ಹೋಗು, ವೈಕ್ಳಿಗೆ ಏನು ಬೇಕು ಕೇಳು, ಹೋಗು. ಹೊಸ ಕಟ್ಟ ಕೊಟ್ಬರ್ತೀನಿ ತಾಳು. ಸರಿ ಬಿಡು, ಚೊಂಬೆಲ್ಲಿದ್ದದು? ಎಲ್ಲೇರಿ ಎತ್ಕೊ ಹೋಗಿ ಹಂಗೆಯ. ಸರಿ ತಾಳು. ಅಮ್ಮ ಅಲ್ಲಕಲ್ಲ ಅಲ್ಲ, ಅದು ಯಾಕೆ ಇಂಥ ಕೆಲಸ ಮಾಡ್ಕೊಳಕ್ಕೆ ಹೋದೆ ನೀನು? ಬುದ್ಧಿ ಬೇಡವಾ ನಿನಗೆ? ರವ್ವ ಅಪ್ಪನಿಗೂ ಹೇಳಿಲ್ಲ ನಿಮ್ಮ ಅವ್ವ ನಿಮ್ಮ ಅಪ್ಪ ಇಂಥವ್ರು ಇಂಥ ಕಿತ್ತೋರ್ನವ್ರು ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿದ್ರು ನೀನು ಇಂಥ ಕೆಲಸ ಮಾಡಿದ್ಯಲ್ಲ, ಸರಿಯಾ? ನಾವು ಸಿಕ್ಕೋದಕ್ಕೆ ಸರಿ ಆಯಿತು. ಇಲ್ಲ ಅಂದಿದ್ರೆ ಏನು ಮಾಡಿವೆ ನೀನು? ಹೆಣ್ಣನ್ನು ಕರ್ಕೊಂಡು? ನಿನಗೇನು ಬುದ್ಧಿ ಇಲ್ಲ ಕಂತಕೋ. ಈ ವಯಸ್ಸಿಗೆ ನಿಂಗೆ ಮದುವೆ ಬೇಕಾಯ್ತಾ? ಇನ್ನೊಂದು 2-3 ವರ್ಷ ಆಗಿದ್ರೆ ಅಚ್ಚುಕಟ್ಟಾಗಿ ಒಂದು ಹೆಣ್ಣು ಮದುವೆ ಮಾಡ್ಬೋದಾಗಿತ್ತು. ಇಲ್ಲ ಅಂದರೆ ಒಪ್ಪಿಸೋಟ್ಟು ಮದುವೆ ಆಗುವೆ. ಪ್ರೀತಿ ಮಾಡೋಕ್ಕೆಲ್ಲ ದೊಡ್ಡದಾಗಿ ಅದೇ ಒಪ್ಪಿಸೋಟ್ಟು ಮದುವೆ ಆಗಾಕಿಲ್ವ ನಿನಗೆ? ಒಪ್ಪಿಸೋಟ್ಟು ಮದುವೆ ಆಗುಲ್ಲ? ಇಲ್ಲ ಸಂಪಾದನೆ ಮಾಡ್ಬಿಟ್ಟು ಏನಾರು ಮಾಡ್ಬಿಟ್ಟು ಮದುವೆ ಆಗುವೆ? ಏನೂ ಇಲ್ಲ. ಕರ್ಕ ಬಂದಿರೋ ಚಂದ ನೋಡು, ಕರ್ಕ ಬಂದಿರೋ ಚಂದವ. ಹೆಣ್ಣುಗಾರು ಬುದ್ಧಿ ಬೇಡವಾ? ಅಲ್ಲ ಕಣವ, ನೀನು ಹಿಂಗೆ ಆಡ್ತಿದ್ಯಲ್ಲ ನೀನುವೇ. ಸುಮ್ಮನೆ ಆತಾಗಿ ಕಣಪ್ಪ, ಏನಾರು ಬುದ್ಧಿವಾದ ಹೇಳಿದ್ರೆ ನಿಮ್ಗೆ ಆಯ್ಕಿಲ್ಲಕ್ಕಂತ ತಕೊಳ್ಳಿ. ನಿಮ್ಗೆಲ್ಲ ಆದದು ನಾವೇನಾರು ಹೇಳಿದ್ರೆ ಏನು ಆಯ್ಕಿಲ್ಲ. ಇಲ್ಲ ಹೆಣ್ಣು ನೀನೇ ಕಳಿಸ್ತಾರ ಸೀರೆ ಉಟ್ಕೊಬ ಅಂತ. ಇನ್ನೂ ಹುಟ್ಟಿಲ್ವಾ? ಇನ್ನು ಎಷ್ಟೊತ್ತಾದ ಕಣ್ಣೆಲ್ಲ ಸೀರೆ ಉಟ್ಕೊಳಕ್ ಬಂದದ, ಉಟ್ಕೊಳಕ್ ಬರಕಿಲ್ವೋ? ನನಗೆ ಗೊತ್ತಿಲ್ಲ. ಏನು ಮಾಡಕ್ಕಿದ್ದಿಲ್ಲ ನೀನು? ಏನು ಮಾಡಕ್ಕಿದ್ದಿ? ಆಟ್ಕಳ್ನೆ. ನನಗೇನು ಗೊತ್ತಮ್ಮ, ನೀನೊಳಗೆ ಚೆನ್ನಾಗಿ ಕೇಳ್ತಾ ಇದ್ದಿ. ಏನ್ಲ ಅಮ್ಮ ಓ ಮಗ, ಭಾರಿ ಚಂದೊಳಗೆ ಕಾಣ್ತಾ ಇದ್ದಿ ಕಂತಕೋ. ಭಾರಿ ಚೆನ್ನಾಗಿ ಕಾಣ್ತಾ ಇದ್ದಿ ಕಣವ. ಅದೇ ಕೈಗೊಂದು ತುಂಬ ಬಳೆ, ಹೊಸಿ ಹೂವು, ಹೊಸಿ ಕುಂಕುಮ ಇಕ್ಕಬೇಕು ತಾನೆ? ಪರವಾಗಿಲ್ಲ, ಸೀರೆಯ ಸುಮಾರಾಗಿ ಉಟ್ಕೊಂಡಿದ್ದಿ. ಇನ್ನೇನು ಮಗ, ಭಾರಿ ಲಕ್ಷಣವಾಗಿದ್ದಿ. ಯಾವ ಊರು ನಿಮ್ಮೂರು? ಅದೇ ಕಣಮ್ಮ, ಬಡ್ಡಿ ಗಿಡ್ಡಿ ಅವರೆಲ್ಲ ಮಾಡಕ್ ಹೋಗ್ತಿದ್ದಿಲ್ವ ನಾವು? ಓ ನಿಮ್ಮ ಅಪ್ಪ ಹೋಯ್ತಿದ್ನಲ್ಲ ಆ ಊರ? ಓ ಹಂಗಾರೆ ಸಿಟಿ ಎಣ್ಣೆಯ? ಇಲ್ಲ ಅಮ್ಮ, ಆ ಊರು ಪಕ್ಕದವರು, ನಾವು ಅಲ್ಲಿ ಇರೋದು ಅಷ್ಟೇಯ. ಅಲ್ಲಕಲ್ಲ ಮದ್ವೆ ಆಗಿದ್ದಿ, ಯಾವ ಊರು ಏನು ಎತ್ತ ಅಂತ ಗೊತ್ತಿಲ್ವಾ? ಅಕ್ಕಪಕ್ಕದಲ್ಲೇ ಅಲ್ವಮ್ಮ. ಸರಿ ಕತೆ, ಯಾರ್ಯಾರಿದ್ದವ್ರವ ನಿಮ್ಮ ಮನೇಲಿ? ಯಾರ್ಯಾರಿದ್ದರು? ಅಮ್ಮ ನಮ್ಮ ಅಪ್ಪಂಗೆ 2 ಹೆಡ್ತಿರು, ನಾನು ಕಿರಿ ಹೆಡ್ತಿ ಮಗಳು, ಹಿರಿ ಹೆಡ್ತಿ ಮಗಳು ಇಬ್ಬರವ್ರೆ. ನಮ್ಮ ಅಣ್ಣ ಇಲ್ಲ ನಮ್ಮ ಅಕ್ಕ ಒಬ್ಬರವಳೆ. ಓ ಹಂಗಿರೆ ನಿಮ್ಮ ಅಪ್ಪಂಗೆ 2 ಹೆಡ್ತೀರಾ? ಓ ಸರಿ ಬಿಡವ. ಸರಿ ಹಂಗಿರೆ ನೀನು ಕಿರಿ ಹೆಡ್ತಿಯ ಮಗಳು, ನೀನೇ ಎಲ್ಲ ಕೊನೆಯವಳ? ಕಣಮ್ಮ. ಸರಿ ಕತೆ, ಏನಾರು ಕೇಳ್ತಿಳಿದ್ರೆ ನಿಮಗೂ ಬೇಜಾರಾಯ್ತದೆ. ಇವತ್ತು ಬಂದಿದ್ದಿ, ನಾಳೆಗೆ ವಿಚಾರಿಸ್ಕೊಳಕ್ಕಾಯ್ತದೆ. ಇನ್ನೇನು ಮಗ, ಇನ್ನೇನು ಅದೇ ಕೋಣೆ ಅದೇ, ನೀನು ಅದೇ ಇರಲ್ಲ. ನೀನು ಈಚರ್ ಕೋಣೆ ಅದಲ್ಲ, ಅಲ್ಲಿ ಮನಿಕೋ. ನೀನು ಇಲ್ಲೇ ಮನಿಕೋ. ಏನಮ್ಮ, ಏನು ಹೇಳ್ತೈತಿ? ಇನ್ನೇನು ಮಾಡಿರಿ? ಒಟ್ಟಿಗೆ ಇದ್ದೀರಾ? ಅಲ್ಲ ಕಣಮ್ಮ, ಮದುವೆ ಆಗೋದಲ್ಲ. ಓಹೋ ಅಪ್ಪ, ಮದುವೆ ಆಗದೆ ಅಂತ ತಕ್ಷಣವ 7 ಗಂಟೆ ಮುಚ್ಕೊಂಡು ಬಿದ್ದಿರಲಿ, ಜಾಸ್ತಿ ಮಾತಾಡಬೇಡ. ಓಹೋ 7 ಜನ ಕೇಳ್ದಾನೆ ಮದುವೆ ಆಗವನೇ, ಇನ್ನು ಮಿಕ್ಕಿದ್ನೆಲ್ಲ ಇನ್ನು ಇಷ್ಟ ಪ್ರಕಾರ ಮಾಡ್ಬಿಡ್ತಾರೆ. ಸರಿಯಾಗಿ ಆಡ್ತಿದ್ದಿ ಕದ, ಭಾರಿ ಆತರ ಆಗದೆ ನಿನಗೂ. ತಡಮ ಕೆಲಸ ಬರ್ತೀನಿ. ಅಲ್ಲಕಲ್ಲ, ಏನು ಕೆಲಸ ಇದ್ದದು ನಿನಗೆ? ಏನು ಕೆಲಸ ಮಾಡಿಯೇ? ಆಚೆಗೆ ಹೋಗ್ಬೇಡ ನೀನು, ಇಲ್ಲಿಗುವೆ ಮನೇಲಿರುವ ಸ್ವಲ್ಪ ದಿವಸ. ಹೊಸ ದಿವಸ ಅಟ್ಟಿಲೇರು. ನಿಮ್ಮ ಅವ್ವ ಅಪ್ಪ ಬಂದು ನೋಡಿ ಅದು ಬೇರೆ ಕರಾಟೆ ಮಾಡಿ ಹಾಕ್ಬೇಕು. ಒಂದಷ್ಟು ದಿವಸ ಸುಮ್ಮನಿರು. ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಕಾಲ ಕಳಿ. ಆದರೆ ಕೆಲಸ ಮಾಡು, ಇಲ್ಲಾಂದ್ರೆ ಇರು. ಕೆಲಸ ಏನು ಮಾಡೋದು ಬೇಡ, ಕತೆ ನಾವು ಮಾಡ್ಕೊತೀವಿ. ನೀನು ಎಡ್ತಿಗೂ ಹೇಳು ಅಚ್ಚುಕಟ್ಟಾಗಿರೋಕ್ಕೆ. ನೋಡೋದ ಅಂಗಡಿಗೆ ಹೋದ್ರೆ ಚಿನ್ನಗಿಂದ ಅಂಗಡಿಗೆ ಹೋಗ್ಬಿಟ್ಟು
ಒಂದು 4-5 ಗ್ರಾಮ್ ತಾಳಿಗಿರಿ ತಂದ್ಬಿಡ್ತೀವಿ. ತಂದ್ಬಿಟ್ಟು ಪೋಣ್ ಇಸ್ಕೊಳಕ್ಕಾಯ್ತದೆ. ಇನ್ನೇನು ಮಾಡಿರಿ, ಅಷ್ಟು ಥರ ಕಟ್ಕೊಂಡೇ ಇದ್ದೀರಾ? ನಾನು ಜನ ಅಷ್ಟು ಥರ ಕಟ್ಕೊಂಡು ಇರೋಕ್ಕಾಗದ? ಒಂದು ಹಚ್ಚು ಕಡೆಗಿರೋದ ಒಂದು ತಾಳಿ ತತ್ತಿನಂತೆ ಕರಿಮಣಿ ಪೋಣಿಸ್ಕೊಂಡು ಆಮೇಲೆ ಮಿಕ್ಕಿಕ್ಕೂ ಶಾಸ್ತ್ರ ಮಾಡ್ಕೊಳಕ್ಕಾಯ್ತದೆ. ಇನ್ನೇನು ಮಾಡೋಕ್ಕಾಗದು? ಒಟ್ಕೊಂಡಿದ್ದೀರಾ ಇಲ್ವೋ ತಾಳಿ? ಹೋಗಿ ಅಡುಗೆ ಮಾಡ್ಬಿಡ್ತೀನಿ, ಟೀ ಕಾಯಿಸ್ಕೊಡೋಣ? ಏ ಬೇಡ ಕಣಮ್ಮ, ಟೀ ಪೈ ಏನು ಬೇಡ. ಸರಿ, ಏನು ಮಾಡ್ಕೊಡ್ಬೇಕು ಕೆಲಸವ? ಏನು ಮಾಡ್ಕೊಟ್ಟಿ? ಮನೆ ಕೆಲಸ ಮಾಡ್ಕೊಟ್ಟಿಯಾ? ಏನು ಬೇಕೋ ಕೇಳೋ ನಿನ್ನ ಹೆಡ್ತಿಗೆ, ಏನಾದ್ರು ಬೇಕಾರೆ ಕೊಡು. ಹಂಗೆ ನಮ್ಮ ಮನೆಗೇನೆಲ್ಲ ತೋರಿಸ್ತಾರು, ಬರ್ತೀನಿ. ನೀನು ಹೆಡ್ತಿ ನೀರು ಇಟ್ಕೊಂಡಿರ್ಬೇಕು. ದೇವ್ರ ಕೊನೆಗೆ ಪೂಜೆ ಮಾಡ್ಬಿಡೋಣ ಇಬ್ರು ಹೋಗಿ. ನೀನು ನೀರು ಇಕ್ಕ ಬಂದ್ಬಿಡು. ಅಲ್ಲಿ ಬಟ್ಟೆವೆ ನಿಮ್ಮ ಅಣ್ಣವು ಬಟ್ಟೆವೆ ತಗೊಂಡಿಕ್ಕೋ. ಇಕ್ಕೊಂಡು ಪೂಜೆ ಗೀಜೆ ಮಾಡಿರು. ಹೊಸಿ ದೊಡ್ಡ ಗಿಡ ಅದಾವೇನೋ ಸಿಕ್ಕಿಲ್ಲ. ಹೊಸಿ ಇಕ್ಕೋ ಏನೂ ಆಯ್ಕಿಲ್ಲ. ಇಲ್ಲ ನಿಮ್ಮ ಚಿಕ್ಕಪ್ಪನವ ಅದಾವ, ನಿಮ್ಮ ಚಿಕ್ಕಪ್ಪನ ದೊಡ್ಡವೇ ಐತವೆ. ನಿಮ್ಮ ಅಣ್ಣ ಚೆನ್ನಾಗಿರೋ ಬಟ್ಟೆವೆ ಇಲ್ಲೇ ಮಡ್ಗವನೆ ಸುಮಾರು ಜೊತೆ ಓದ್ಕೋಕಾಯ್ಕಿಲ್ಲ ಅಂದ್ಬಿಟ್ಟು ತಗೊಂಡಿಕ್ಕೋ. ಬೀರಲ್ಲವೇ ಹೋಗಿ ನೀರು ಇಕ್ಕ ಬಂದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬನ್ನಿ. ಅಡುಗೆ ರೆಡಿ ಮಾಡಿರ್ತೀನಿ, ಊಟ ಮಾಡಿರಂತ ಇಬ್ರು. ಮಗ ಇಬ್ರು ಪೂಜೆ ಮಾಡ್ಬಿಟ್ಟು ಬನ್ನಿ ಆಯ್ತಾ? ಅಡುಗೆ ಮಾಡಿರ್ತೀನಿ, ಬಂದು ಊಟ ಮಾಡಿವ್ರಂತೆ. ಅಮ್ಮ ಏನಾದ್ರು ಕೆಲಸ ಮಾಡ್ಕೊಡೋಣ? ಓ ಕೆಲಸಕ್ಕೆ ಎಲ್ಲ ಬಂದದ, ಒಳ್ಳೆ ಹೆಣ್ಣು. ಮಾಡ್ಕೊಡುವೆ. ಮಾಡ್ಕೊಡೋದು ಎಲ್ಲಿಗೆ ಓದೋದು? ಈಗ ಬಂದಿದ್ದೀ, ಒಂದ್ಗಳಿಗೆ ಸುಧಾರಿಸ್ಕೊ. ಹೋಗಿ ದೇವ್ರ ಕೂಡ ಪೂಜೆ ಮಾಡ್ಬಿಡಿ. ಪೂಜೆ ಮಾಡಿ ಕೂತೀರಿ, ಮಾತಾಡ್ತಾ ಬರ್ತೀನಿ. ಜಯ, ಖುಷಿ ಆಯ್ತಾ? ಅಮ್ಮನ ಮನೆ ಇಷ್ಟ ಆಯ್ತಾ? ಅಲ್ಲ ನನಗೆ ಸೀರೆ ಹುಟ್ಟಿನಲ್ಲ, ಇದೇ ಥರದ್ದು ನಂದಿನಿ ಅಕ್ಕೂ ಹುಟ್ಟಿದ್ಲು ತಾನೇ ಇವತ್ತು ಊರಿಗೆ ಬಂದಾಗ. ಒಂದೇ ಥರದ 2-3 ಸೀರೆ ಇರಾಕಿಲ್ವಾ? ನಾನು ಏನು ದಡ್ಡಿ ಹಂಗೆ ಆಡ್ತಾ ಕೂತೀವಿ. ಹೆಂಗೋ ಸದ್ಯಕ್ಕೆ ಒಳ್ಳೆ ಸಿಕ್ಕಿದ್ರು. ಈಗ ಏನು ಮಾಡೋದು? ಅವನ ಜೊತೆಗೆ ಫೋನಲ್ಲಿ ಮಾತಾಡೋಣ ಬೇಡವೋ? ಬೇಡ ಬೇಡ, ಈಗ ಏನು ಹೇಳೋದು ಬೇಡ. ಇಲ್ಲ ಅದರ ಕತೆನೆಲ್ಲ ಹೇಳ್ಬಿಟ್ರೆ ಅದೇ ಅಲ್ಲಿಂದ ಚಪ್ಪಲಿ ಬೀಸ್ಬಿಡ್ತಾಳೆ ಅಷ್ಟೇ. ಏನು ಹೇಳೋದು ಬೇಡ, ಮುಟ್ಟೋದು ಬೇಡ. ಸುಮ್ಮನೆ ಇದ್ಬಿಡ್ತೀನಿ ಈಗ ಸದ್ಯಕ್ಕೆ. ಆಮೇಲೆ ಬೇಕಾದ್ರೆ ಏನಾದ್ರು ಮಾಡೋಕ್ಕಾಯ್ತದೆ. ನನಗಂತೂ ಹುಸಿ ಎದುರಿಕೆ ಆಯ್ಕಿಲ್ಲ ಕಣಪ್ಪ, ಭಾರಿ ಎದುರಿಕೆ ಆಯ್ತದೆ. ಓನ್ ನೆನ್ಸ್ಕೊಂಡ್ರೆ ಸದ್ಯ ದೇವ್ರು ಬರಂತ ಬಂದರು ಕಣಪ್ಪ ಅಮ್ಮವರೆಲ್ಲವ. ಇಲ್ಲ ಅಂದಿದ್ರೆ ಏನು ಮಾಡಬೇಕಾಯ್ತು ನಾನು? ಭಾರಿ ಕಷ್ಟ ಆಗ್ಬಿಡೋದು. ಏನೋ ಒಳ್ಳೇದು ಮಾಡಿದ್ರು ಇವರು. ಹೊಟ್ಟೆ ಸಿಗ್ತದ? ಇನ್ನು ಸ್ವಲ್ಪ ಹೊತ್ತಿರು, ಅಮ್ಮ ಏನು ಅಡುಗೆ ಮಾಡ್ತದೆ. ಸಿಕ್ಕಿಲ್ಲ ಬಿಡುರಾಕಿ. ಇನ್ನೇನು ಮಾಡೋಕ್ಕದು? ಅಡುಗೆ ಜಲ್ದಿ ಮಾಡಿಬಿಡ್ತದೆ. ಹೋಗು ನೀನು ನೀರು ಇಕ್ಕ ಬಂದ್ಬಿಡು. ನೀನು ನೀರು ಇಕ್ಕ ಬಂದ್ಬಿಟ್ರೆ ಪೂಜೆ ಗೀಜೆ ಮಾಡಿಬಿಡೋದ. ಆಮೇಲೆ ಒಟ್ಟಿಗೆ ಊಟ ಮಾಡೋಕ್ಕಾಯ್ತದೆ. ನನಗೂ ಸುಸ್ತಾಯ್ತದೆ, ಹೊಸಿ ಗೊತ್ತಾಯ್ತಾ? ಸರಿ ಅಮ್ಮ ಹೆಂಗೆ? ಅಮ್ಮ ಭಾರಿ ಸ್ಟ್ರಿಕ್ಟ್ ಮಾಡ್ತಾಳೆ ಅಮ್ಮ. ಆಮೇಲೆ ರಾಕಿ ಅಂದ್ಬಿಟ್ಟು ನೀನು ಹಂಗೆ ಅಂದ್ಬಿಟ್ರೆ ಮಾತ್ರ ಹಂಗೆ ಮಕ್ಕ ಉಗಿಸ್ಕೊಬಿಡ್ತಿದ್ದಿ. ಹುಷಾರು, ಬೈದ್ಬಿಡ್ತಾಳೆ. ಅಲ್ಲ ಕಣ್ರಾಕಿ, ನೀನು ನನ್ನ ರಾಕಿ ಅಂತ ಹೇಳಲ್ಲ, ಅದಕ್ಕೆ ಬನ್ನಿ ಹೋಗಿ ಅಂದಿ ಅಂದ್ಬಿಟ್ಟು ನೀನು ಸುಳ್ಳು ಹೇಳ್ತಿದ್ದೀಯಾ? ನನಗೇನು ಕರೆದ ಮೇಲೆ ಉಗಿಸ್ಕೊ. ನಾನೇನು ಹೇಳ್ದೆ, ಏನು ಒಳ್ಳೇದು ಹೇಳೋಕೋದ್ರೆ ನನಗೆ ಹಿಂಗೆ ಮಾತಾಡ್ತಿದ್ಯಲ್ಲ, ಏನಾರು ಮಾಡ್ಕೊ ನನಗೇನು. ಸರಿ ಕತ್ ಬಿಡು ರಾಕಿ, ಹೋಗಿ ಬನ್ನಿ ಅಂತಲೇ ಕರಿತೀನಿ. ಅಮ್ಮ ಬೇರೆ ಬೈತದೆ ಅಂತಿದ್ಯಲ್ಲ, ಒಳ್ಳೇದು ತಾನೇ ಅಮ್ಮನೂ ತಾತನುವೇ. ಒಳ್ಳೇದೇ. ಅದೇ ಅಮ್ಮ ಕೇಳ್ದಂಗೆ ಇರ್ಸ್ಕೊಬಿಟ್ರೆ ಭಾರಿ ಚೆನ್ನಾಗಿ ಇರ್ಸ್ಕೊತದೆ. ಏನೇನು ಮಾಡೋಕ್ಕಾಗಿಲ್ಲ. ನೋಡೋದ ಹೂವಾಪುರು ಬಂದು ಕರೆದಾರೆ. ರಾಕಿ ಬೇಡ, ಇಲ್ಲೇ ಇರೋಕ್ಕಾಯ್ತದೆ. ಸುಮ್ಮನೆ ಅಲ್ಲಿ ಬೇರೆ ಏನು ಮಾಡೋಕೆ ಹೋಗೋದು? ನಿಮ್ಮ ಅವ್ವ ನಿಮ್ಮ ಅಪ್ಪನ ಮನೆಗೆ ಅವರು ಗಲಾಟೆ ಮಾಡ್ತಾವ್ರೆ. ಇದು ನಮ್ಮ ಮನೆಯಾ? ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ. ಅಜ್ಜಿನೂ ತಾತನೂ ಇಲ್ಲಿರೋದು. ಚಿಕ್ಕಪ್ಪವರು ಸಿಟಿಲವ್ರೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀನಿ. ನೀನು ಒಳ್ಳೆಯ ಇಲ್ಲಿರೋಕ್ಕದ? ನಮ್ಮ ಪಾಲ್ಗಿಲೆಲ್ಲ ಹಂಚ್ಬಿಟ್ಟಾಗದೆ. ನಮ್ಮದು ಅಲ್ಲಿರೋದು. ನೋಡೋಕೈತೆ, ಸುಮ್ಮನೆ ಹೋಗೋಕ್ಕಾಯ್ತದೆ. ಇಲ್ಲ ಅಲ್ಲಿ ಬೇಡ ಅಂದರೆ ಬೇರೆ ಏನಾದ್ರು ಏರ್ಪಾಡು ಮಾಡೋಕ್ಕಾಯ್ತದೆ. ಸದ್ಯಕ್ಕೆ ಇಲ್ಲಿರೋದ. ಅಲ್ಲ ನಮ್ಮನೇಲಿ ಇರ್ಸ್ಕೊಳಕ್ಕಿಲ್ವಂಗಿದ್ರೆ? ಅಲ್ಲ ಇರ್ಸ್ಕೊತಾರೆ, ಹಂಗನ್ಬಿಟ್ಟು ಇಲ್ಲಿ ಇರೋಕ್ಕದ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ಏನೋ ನಮ್ಮ ಅವ್ವ ಅಪ್ಪನ ಗೊತ್ತಾಗ್ಬಿಟ್ರೆ ಅಮ್ಮನ ಜೊತೆ ಜಗಳ ಆಡ್ತಾರೆ, ಅಮ್ಮ ತಾತನ ಜೊತೆ. ಅದಕ್ಕೆ ಅಮ್ಮ ತೆಗಿತಾಗ ಹೋಗ್ಬಿಡಿ ಅಂದಿರೋದು. ಆದಷ್ಟು ಜಲ್ದಿಯ ನಾವೆಲ್ಲರೂ ಹೋಗೋದ. ಸುಮ್ಮನೆ ಅಮ್ಮಗೂ ತೊಂದರೆ ಇಲ್ಲ ಇದ್ರೆ. ಸರಿ ಕತ್ಬಿಡು, ನೀನು ಹೇಳೋದು ಸರಿ ಆಗದೆ. ಹೆಂಗೆ ಕರ್ಕ ಬಂದವ್ರೆ ಇವ್ರಿಗೆ ತೊಂದರೆ ಕೊಡೋಕ್ಕಾಗದ? ಸರಿ ಸ್ನಾನ ಮಾಡ್ಕೊ ಬಂದ್ಬಿಡು. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.